ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಇಂದು ಅತ್ಯಂತ ಕ್ಷಿಪ್ರವಾಗಿ ಮತ್ತು ಸುಗಮವಾಗಿ ನಡೆಯಿತು. ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಅವರು ಶಿರಮಗೊಂಡನಹಳ್ಳಿಯ ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದು, ಮತದಾನದ ನಂತರ ಮಾತನಾಡಿದ ಅವರು, ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತಿಯೊಂದು ಮತವು ಅತ್ಯಂತ ಅಮೂಲ್ಯವಾದುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು, ಮತದಾರರು ಅತಿ ಉತ್ಸಾಹದಿಂದ ಮತಗಟ್ಟೆಗಳಿಗೆ ಆಗಮಿಸುತ್ತಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಹಣದ ಅಭಾವದ ಕುರಿತು ಮಾತನಾಡಿದ ರವೀಂದ್ರನಾಥ್, ಚುನಾವಣಾ ಸಮಯದಲ್ಲಿ ಪೈಪೋಟಿ ಇರುವುದು ಸಹಜ, ಆದರೆ ಮತದಾರರು ತಮ್ಮ ವಿವೇಚನೆಯಿಂದ ಮತ ಚಲಾಯಿಸ್ತಾ ಇದ್ದಾರೆ ಎಂದಿದ್ದಾರೆ. ಅದಲ್ಲದೆ ಅಲ್ಪಸಂಖ್ಯಾತ ಮತದಾರರ ಒಲವು ಈ ಬಾರಿ ಯಾರ ಕಡೆಗಿದೆ ಎಂಬುದನ್ನು ಕುತೂಹಲ ಮೂಡಿಸಿದೆ ಎಂದು ನುಡಿದಿದ್ದು, ಉಪಚುನಾವಣೆಯ ಕಣದಲ್ಲಿ ಹೊಸ ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು, ಇಬ್ಬರು ಅಭ್ಯರ್ಥಿಗಳ ಪೈಕಿ ಯಾರು ಜನರಿಗೆ ಹತ್ತಿರವಾಗಿದ್ದಾರೆ ಮತ್ತು ಯಾರ ಕೆಲಸದ ಮೇಲೆ ಜನರಿಗೆ ನಂಬಿಕೆ ಇದೆ ಎಂಬುದು ಇಂದಿನ ಮತದಾನದ ಮೂಲಕ ನಿರ್ಧಾರವಾಗುತ್ತದೆ ಎಂದಿದ್ದಾರೆ. ಮತದಾನದ ಪ್ರತಿಕ್ರಿಯೆಯು ಶಾಂತಿಯುತವಾಗಿ ಸಾಗುತ್ತಿದ್ದು, ಅಭ್ಯರ್ಥಿಗಳ ಎದೆಯಲ್ಲಿ ಫಲಿತಾಂಶದ ಕುರಿತು ಭಯ ಶುರುವಾಗಿದೆ. ಈ ಬಾರಿ ಏನು ಬದಲಾವಣೆ ಗಾಳಿ ಬೀಸುವ ಹೇಳ್ತಾರೆ. ಅದು 27 ಚುನಾವಣೆ ಈಗ ದುಡ್ಡಿಂದ ಅಂತಂದಲ್ಲ ಭಾರಿ ಪೈಪೋಟಿ ಸರ್ ಎಲೆಕ್ಷನ್ ನಾವು ಗೆಲ್ಬೇಕು ಅಂತೇಳಿ ಕಾಂಗ್ರೆಸ್ ಬಿಜೆಪಿ. ಈಗ ನಾವು ಬಹಳ ಸರಿ ಎಲೆಕ್ಷನ್ ನಿಂತಿಲ್ಲ, ಹಾಗಾಗಿ ನನಗೆ ಯಾವಾಗ ಪೈಪೋಟಿ ಇದ್ದಾಗ ಗೆದ್ದೆ ಅಲ್ಲ. ಹಾಗಾಗಿ ಹೊಸ ಮತಗಳಲ್ಲ ಸರ್, ಎರಡು ಹೊಸ ಮತಗಳಲ್ಲ. ಹಂಗಾಗಿ ಹೊಸ ಮತಗಳು ಯಾರು ಚಲೋ ಮತ ಇರ್ತದೆ ಅವ್ರಿಗೆ ಕೊಡ್ತಾರೆ ಊಟ. ಹಳೆ ಮಕ್ಕಳು ನಿಮ್ ಪಕ್ಷ ಅಧಿಕಾರ ಬರುತ್ತೆ ಮುಂದೆ ಬರೋದು ಅಭ್ಯರ್ಥಿ ಪುರ ಈ ಕ್ಷೇತ್ರದಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಚೆನ್ನಾಗೈತಪ್ಪ. ಬಟ್ ಅದು ಹೇಳಿದಲ್ಲ, ದುಡ್ಡು ಮಾಹಿತಿ ಹೆಂಗೈತೆ ಅಂತ ಗೊತ್ತಲ್ಲ ನಮಗೆ. ಒಟ್ಟು ಎಲೆಕ್ಷನ್ ಅಂತ ಜೋರ್ ನಡೆದೈತಿ.